ಓಂ ಶಾಂತಿ ಭಕ್ತರೇ, ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ನಿಮಗೆ ಸದಾ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವ್ರಿಗೂ ಒಳ್ಳೆಯದಾಗಲಿ. ಮಿತ್ರರೇ, ಗೆಳೆಯರೇ, ಭಕ್ತರೇ, ಅಭಿಮಾನಿಗಳೇ, ಎಕ್ಕೆ ಗಿಡ, ತುಳಸಿ ಗಿಡ, ಬೇವಿನ ಮರ, ಅಶ್ವತ್ಥ ವೃಕ್ಷ ಇತ್ಯಾದಿ 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 ಪೂಜೆ ಮಾಡ್ತಾರೆ. ಉತ್ತಕ್ಕೂ ಸಹ ಪೂಜೆ ಮಾಡ್ತಾರೆ, ಉತ್ತಕ್ಕೆ. ಆದರೆ ಇಲ್ಲಿ ನೀವು ಎಕ್ಕೆ ಗಿಡದ ಬಗ್ಗೆ ಸರಿಯಾಗಿ ಕೇಳಿಲ್ಲ ಅಂತ ಅಂದ್ಕೊತೀನಿ. ಪೂಜೆ ಮಾಡೋದು ನೋಡಿರ್ತೀರ, ಆದರೆ ತುಳಸಿ ಗಿಡ ಬಂದು ಅಮರತ್ವಕ್ಕೆ ಸಂಬಂಧಪಟ್ಟಿದ್ದು. ಅಮರತ್ವ. ನಾನು ಈಗಾಗಲೇ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ತುಳಸಿ ಗಿಡ ಎಲೆಗಳನ್ನು ಬಾಟ್ಲಲ್ಲಿ ಯಾವ ರೀತಿ ಹಾಕ್ಕೊಂಡು ಆ ನೀರನ್ನು ಕುಡಿಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಆದರೆ ಎಕ್ಕೆ ಗಿಡದ ಕಥೆ ಏನು ನೋಡೋಣ. ಎಕ್ಕೆ ಗಿಡ ಯಾವುದೇ ಸಿದ್ಧಿ, ಯಾವುದೇ ದೇವತಾಶಕ್ತಿ ಹೊಲಿಸ್ಕೋಬೇಕಾದ್ರೆ ಮಂತ್ರಸಿದ್ಧಿಗಳಿಗೆ ಎಕ್ಕೆ ಗಿಡ ಬಹಳ ಪ್ರಾಮುಖ್ಯತೆ ಸಿದ್ಧಿಗಳಲ್ಲಿ. ಹೇಗೆ ಅಂತ ನಾನು ನಿಮಗೆ ಸ್ವಲ್ಪ ವಿವರಿಸ್ತೀನಿ, ಒಂದು 10 ನಿಮಿಷದಲ್ಲಿ ವಿವರಿಸ್ತೀನಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ, ಇಂಟ್ರೆಸ್ಟಾಗಿ ನೋಡಿ ಇವರೇ. ಮೊದಲು ನಾವು ಅರಳಿ ಮರ ನೋಡಿ. ಅರಳಿ ಮರದಲ್ಲಿ ಬುಡ ಇದೆ, ಕಾಂಡ, ಅರಳಿ ಮರದ ಕಾಂಡ, ಕಟ್ಟೆ, ನಾಗರಕಟ್ಟೆ, ಅಶ್ವತ್ಥ ಕಟ್ಟೆ ಅಂತಾರೆ. ಅಲ್ಲಿ ಬೇವಿನ ಮರನೂ ಇರುತ್ತೆ ಅಲ್ವಾ. ಅಲ್ಲಿ ಪೂಜೆ ಮಾಡ್ತಾರೆ, ನಾಗರ ದೇವತೆಗಳಿರುತ್ತೆ. ಇದೆಲ್ಲ ನಾನು ನಿಮಗೆ ಒಂದು ಸಪ್ರೇಟ್ ಪ್ರೋಗ್ರಾಮ್ ಅದಕ್ಕೆ ಮಾಡ್ತೀನಿ. ಅರಳಿ ಮರ, ಬೇವಿನ ಮರ. ಇನ್ನು ತುಳಸಿ ಗಿಡ, ಅದನ್ನು ಪೂಜೆ ಮಾಡ್ತಾರೆ ಮನೆ ಮುಂದೆ. ಆದರೆ ಎಕ್ಕೆ ಗಿಡಕ್ಕೂ ಪೂಜೆ ಮಾಡ್ತಾರೆ, ನೀವು ನೋಡಿರ್ತೀರ. ಈಗ ಇಲ್ಲಿ ಟಾಪಿಕ್ ಏನಪ್ಪ ಅಂದರೆ, ಎಕ್ಕೆ ಗಿಡಕ್ಕೆ ಪೂಜೆ ಮಾಡೋದ್ರಿಂದ ಹೇಗೆ ಸಿದ್ಧಿಗಳು ನಮಗೆ ಫಲಕಾರಿ ಆಗ್ತವೆ, ಬೇರೆ ಸಿದ್ಧಿಗಳು, ಇತರೆ ಸಿದ್ಧಿಗಳು ನೋಡಿ. ವೃಕ್ಷಗಳಲ್ಲಿ ಒಂದೊಂದು ವೃಕ್ಷಕ್ಕೂ ಒಂದೊಂದು ದೇವತಾ ಹೆಸರಿರುತ್ತೆ. ಈಗ ನವಗ್ರಹ ದೇವತೆಗಳಲ್ಲಿ ಉದಾಹರಣೆಗೆ ತಪಸ್ಯ ವೃಕ್ಷ, ಇದು ರಾಹುವಿಗೆ ಸಂಬಂಧಪಟ್ಟಿದ್ದು. ಯಾವುದು? ತಪಸ್ಯ ವೃಕ್ಷ ರಾಹುವಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಬೇರೆ ಬೇರೆ ವೃಕ್ಷಗಳಿರುತ್ತೆ, ಒಂದೊಂದು ಗ್ರಹಕ್ಕೂ ಒಂದೊಂದು ವೃಕ್ಷ ಇರುತ್ತೆ. ಹಾಗೆ ದವಸ ಧಾನ್ಯಗಳು ಇರುತ್ತೆ, ಕಾಳುಗಳಂತಿರಲ್ಲ. ಈಗ ಶನೇಶ್ವರನ ನೋಡ್ರಿ, ಕರಿ ಎಳ್ಳು, ಆಮೇಲೆ ಇನ್ನೂ ಏನೋ ಒಂದು ಕಾಯಿ ಇರ್ತದೆ, ಅದು ಎಲ್ಲ ದೇವಸ್ಥಾನ ಮುಂದೆ ಹಚ್ತಾರೆ. ಯಾಕೆ? ಆ ಒಂದು ಸುವಾಸನೆ ವೈಜ್ಞಾನಿಕವಾಗಿ ಅಂದರೆ ಸೈನ್ಸಲ್ಲಿ ನೋಡಿದ್ರೆ ಅವುಗಳಲ್ಲಿ ವಾಸನೆ ಬಂದಾಗ ಅಲ್ಲಿರೋ ವಾತಾವರಣದಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇರಲಿ ಅದು ನಾಶ ಆಗುತ್ತೆ, ಕೆಟ್ಟದ್ದೆಲ್ಲ ನಾಶ ಆಗುತ್ತೆ. ಅದಕ್ಕೆ ಅಲ್ಲಿ ಕೆಲವು ಕಾಯಿಗಳಾಗ್ತಾರೆ ಶನೇಶ್ವರ ದೇವಸ್ಥಾನ ಹತ್ರ. ಕೆಲವರು ಕಾಯಿಗಳು, ಎಳ್ಳು, ಕರಿ ಎಳ್ಳು, ಇದೆಲ್ಲ ಅಲ್ಲಿ ಒಂದು ಉರಿತಾ ಇರುತ್ತೆ ಎನಿ ಟೈಮ್. ಶನೇಶ್ವರ ದೇವಸ್ಥಾನಗಳ ಮುಂದೆ ನೋಡಿ, ಆ ಧೂಪ ಹೊಗೆ ಬರ್ತಾ ಇರುತ್ತೆ ಅಲ್ವಾ. ಹಾಗೆ ನಾವು ಹೋಮ ಮಾಡೋವಾಗ ಸಾಕಷ್ಟು ಬೇರುಗಳಾಗ್ತೀವಿ. ಅರಳಿ ವೃಕ್ಷ ಬೇರೆ ಇರುತ್ತೆ, ಬೇವಿನ ವೃಕ್ಷ ಬೇರೆ ಇರುತ್ತೆ. ಹಾಗೆ ಹತ್ತಿ ಮರ ಅಂತೀರಲ್ಲ ನೀವು, ಔದಂಬರ ವೃಕ್ಷ ಅಂತಾರೆ, ಹತ್ತಿ ಮರ ಅದು ಇರುತ್ತೆ. ತಪಸ್ಯ, ಆರ್ಯ, ದೂರ್ವೆ, ದರ್ಬೆ ಅಂತೀರಲ್ಲ ನೀವು, ಅದು. ಈಗ ಸಾಕಷ್ಟು ವೃಕ್ಷಗಳು, ಬೇರುಗಳು, ಕಡ್ಡಿಗಳು, ಕಟ್ಟಿಗೆಗಳು ಹೋಮದಲ್ಲಿ ಬಳಸ್ತೀವಿ. ಉದ್ದೇಶ ಏನು? ಅದ್ರ ಜೊತೆಗೆ ತುಪ್ಪನೂ ಹಾಕ್ತೀವಿ, ಕರ್ಪೂರ ಹಾಕ್ತೀವಿ, ಗಂಧದ ಕಡ್ಡಿ ಹಾಕ್ತೀವಿ ಅಲ್ವಾ. ಗಂಧದ ಚಕ್ಕೆ, ಮರ, ಗಿಡ ಎಲ್ಲನೂ ಬಳಸ್ತೀವಿ. ಇದ್ರ ಉದ್ದೇಶ ಏನಂದರೆ, ಆ ಏರಿಯಾನಲ್ಲಿ ಸ್ಮೆಲ್ ಬರುತ್ತೆ, ಆ ವಾತಾವರಣಕ್ಕೆ ದೇವತೆಗಳು ಆಕರ್ಷಣೆ ಆಗುತ್ತೆ. ಯಾವುದೇ ಲೋಕದಲ್ಲಿ ಯಾವುದೇ ಗ್ರಹ, ನಕ್ಷತ್ರ, ದೇವತೆ, ಯಾವುದೇ ಲೋಕದ ಶಕ್ತಿ, ದೇವತೆ ಆಕರ್ಷಣೆ ಆಗುತ್ತೆ ಆ ಸುವಾಸನೆಗೆ. ಸುವಾಸನೆ ಎಲ್ಲಿರುತ್ತೋ ಅಲ್ಲೇ ತಾನೇ ನಾವೆಲ್ಲ ಇಷ್ಟಪಡ್ತೀವಿ. ಎಲ್ಲಿ ಆಹಾರ ಪದಾರ್ಥಗಳು ಬಹಳ ಘಮ ಅಂತ ಎಲ್ಲೋ ಒಂದು ಕಡೆ ಅಕ್ಕಪಕ್ಕ ಮನೆಯಲ್ಲೋ ಹೋಟ್ಲಲ್ಲೋ ಮಾಡ್ತಿದ್ರೆ, ಊಟ ರೆಡಿ ಮಾಡ್ತಿದ್ರೆ ವಾಸನೆ ಎಲ್ಲ ಕಡೆ ಬರುತ್ತೆ. ಆ ವಾಸನೆಗೆ ನಾವು ನಾಲ್ಗೆ ಜಲ್ ಸುರಿಸ್ಕೊಂಡು ನಾವು ತಿನ್ನಬೇಕಂತ ಬಯಸ್ತೀವಿ. ಹಾಗೆ ದೇವತೆಗಳು ಹೆಂಗಪ್ಪ ಅಂದರೆ, ನಾವೇನೇ ಪೂಜೆ ಮಾಡಲಿ ಅವರು ತಿನ್ನೋದಿಲ್ಲ, ಆದರೆ ನಾವು ಮಾಡಿದ ಪೂಜೆ ನೋಡಿ ಅವರಿಗೆ ತೃಪ್ತಿ ಆಗುತ್ತೆ. ಇದು ಒಂದು. ಎರಡನೇದು ಆವಿಸ್ಸು ಅಂದರೆ
ನಾವು ಅಷ್ಟು ಸಮಯ ಹೋಮ ಮಾಡುವಾಗ ಪೂಜೆ ಮಾಡುವಾಗ ಅಲ್ಲಿ ಕೂತ್ಕೊಳ್ತೀವಲ್ಲ ಅಷ್ಟು ಸಮಯ ವ್ಯರ್ಥ ಆಗುತ್ತೆ. ನಮ್ಮ ಆಯುಸ್ಸು ಆ ಆವಿಸ್ಸು ಅಂತ ಅವ್ರಿಗೆ ಹೋಗುತ್ತೆ. ಅಂದರೆ ನಾವು ಅವ್ರಿಗೆ ಆಯುಸ್ಸನ್ನು ಕೊಡ್ತೀವಿ, ದೇವತೆಗಳಿಗೆ ಬಲ ತುಂಬ್ತೀವಿ, ಶಕ್ತಿ ಕೊಡ್ತೀವಿ ಅಷ್ಟೇ ಹೊರತು ನಾವೇನಾದರೂ ಪೂಜೆ ಮಾಡಿಲ್ಲ, ಹೋಮ ಮಾಡಿಲ್ಲ, ವ್ರತ ಮಾಡಿಲ್ಲ ಅಂದರೆ ದೇವತೆಗಳ ಆಯುಸ್ಸು ಕುಗ್ಗಿ ಹೋಗುತ್ತೆ, ಅವರು ನಾಶ ಆಗ್ತಾರೆ. ದೈತ್ಯರ ದುಷ್ಟಶಕ್ತಿಗಳ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಪೂಜೆ ಮಾಡಬೇಕು, ದೇವತೆಗಳಿಗೆ ಹೋಮ ಯಜ್ಞ ಯಾಗಾದಿಗಳು ಮಾಡಬೇಕು, ವ್ರತಗಳು ಮಾಡಬೇಕು. ಆವಾಗಲೇ ದೇವತೆಗಳಿಗೆ ಶಕ್ತಿ ಬರುತ್ತೆ, ಅವರು ನಮ್ಗೆ ಆಶೀರ್ವಾದ ಕೊಡ್ತಾರೆ, ನಮ್ಮ ಆಸೆಗಳು ಈಡೇರಿಸ್ತಾರೆ. ಗೊತ್ತಾಯ್ತಲ್ಲ? ಈಗ ಏನಪ್ಪ ಟಾಪಿಕ್ಕು ಅಂದರೆ ಅದೇ ರೀತಿ ಮರಗಳು, ಗಿಡಗಳು, ಬಳ್ಳಿಗಳು, ಕಾಳುಗಳು ಇವೆಲ್ಲ ಇರುತ್ತೆ. ನವಗ್ರಹ ದವಸ ಧಾನ್ಯ ಅಂತ ಕೂಡ ಹೇಳ್ತಾರೆ. ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಆದರೆ ಎಕ್ಕೆ ಗಿಡಕ್ಕೆ ಯಾಕೆ ಪೂಜೆ ಮಾಡ್ತಾರೆ ಲೇಡೀಸು? ನೋಡೋಣ. ನೋಡಪ್ಪ, ಯಾವುದೇ ದೇವತೆಯನ್ನು ನಾವು ಹೊಲಿಸ್ಕೋಬೇಕಾದ್ರೂ ಮೊದಲಿಗೆ ವಿಘ್ನೇಶ್ವರನನ್ನು ಪೂಜೆ ಮಾಡ್ತೀವಿ. ನಿಮಗೆ ಗೊತ್ತಿರೋ ವಿಚಾರ. ಯಾವುದೇ ದೇವತೆಯನ್ನು ನಾವು ಹೊಲಿಸ್ಕೋಬೇಕಾದ್ರೂ ಪೂಜೆ, ಅರ್ಚನೆ, ಹೋಮ, ಯಜ್ಞ, ಯಾಗಾದಿಗಳನ್ನು ನಾವು ಮಾಡ್ತೀವಿ. ಹಾಗೆ ವ್ರತಗಳನ್ನು ಮಾಡ್ತೀವಿ. ಆದರೆ ಗೊತ್ತಿಲ್ಲದವರು ಏಕಾಏಕಿ ಏನೋ ಒಂದು ದೇವತಾ, ಏನೋ ಒಂದು ಗುರು ಹಿಡ್ಕೊಂಡು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಯಾವಾಗಲೂ ಮೊದಲು ಗಣಪತಿಯನ್ನು ಆರಾಧಿಸ್ಬೇಕು. ಅವನನ್ನು ಆರಾಧಿಸಿದ್ರೆ ನಮಗೆ ಅವನ ಆಶೀರ್ವಾದ ಸಿಗುತ್ತೆ. ಗಣಪತಿ ಗಣಾಧಿಪತಿ ಅಂದರೆ ಎಲ್ಲ ವಸ್ತುಗಳಲ್ಲೂ ಇರುವ ಶುದ್ಧವಾದ ವಸ್ತುಗಳು, ಶುದ್ಧವಾದ ಜೀವರಾಶಿಗಳು, ಶುದ್ಧವಾದ ಗ್ರಹ ತಾರೆ ನಕ್ಷತ್ರಗಳು, ಶುದ್ಧವಾದ ನದಿಗಳು, ಬೆಟ್ಟಗಳು, ಗುಡ್ಡಗಳು, ಪರ್ವತಗಳು. ಹಾಗೆ ವಸ್ತುಗಳು, ತಿನ್ನುವ ಪದಾರ್ಥ ಇರಲಿ, ಯಾವುದೇ ಪದಾರ್ಥ ಇರಲಿ, ಕಬ್ಬಣ ಇರಲಿ, ಬಂಗಾರ ಇರಲಿ, ಬೆಳ್ಳಿ ಇರಲಿ ಇತ್ಯಾದಿ ಶುದ್ಧವಾದ ವಸ್ತುಗಳು ಯಾವಿದಾವೋ ಅವುಗಳಲ್ಲಿರುವ ಅಣುರೇಣು ತುನಕಷ್ಟದಲ್ಲಿ ಇರುವ ಶಕ್ತಿಯೇ ಗಣಪತಿ ಶಕ್ತಿ. ಅದನ್ನು ಮೂಲಾಧಾರ ಚಕ್ರ ಶಕ್ತಿ, ಅಧಿಪತಿ ಗಣಪತಿ ಅಂತ ಕರಿತೀವಿ ನಾವು. ಅದಕ್ಕೆ ಮೊದಲು ಅವನನ್ನು ಸ್ಮರಣೆ ಮಾಡಬೇಕು. ಅಣುರೇಣು ತುನಕಷ್ಟದಲ್ಲಿರುವ ಓಂಕಾರ ಸ್ವರೂಪ ಅಷ್ಟೇ ದೊಡ್ಡದಾಗಿ ಬ್ರಹ್ಮಾಂಡ, ಅಖಿಲಾಂಡ ಬ್ರಹ್ಮಾಂಡ ಕೋಟಿ ಅಂತೀವಲ್ಲ, ಅಷ್ಟೇ ಎಲ್ಲ ಬ್ರಹ್ಮಾಂಡಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡಿರುವವನು ಆ ಗಣಪತಿ ಅಂತೀವಿ. ಅಂದರೆ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟಿಲ್ಲ, ಅವನು ಎಲ್ಲ ಕಡೆ ಇರ್ತಾನೆ. ಎಲ್ಲ ಕಡೆ ಇದ್ಮೇಲೆ ಎಲ್ಲ ಗ್ರಹಗಳು ಇರ್ತವೆ. ಅಂದಮೇಲೆ ಅವನು ಹೊಟ್ಟೆ ಒಳಗಿದ್ದಾವೆ, ಅವನ ಶರೀರದಲ್ಲಿದ್ದಾವೆ ಅಂತ ಅರ್ಥ. ಅಷ್ಟು ದೊಡ್ಡವನು, ಅಷ್ಟು ಶಕ್ತಿಶಾಲಿ. ಅದಕ್ಕೆ ಆನೆ ತಲೆ ನೋಡಿ ಎಷ್ಟು ದೊಡ್ಡಾಗಿರ್ತಲ್ಲ, ಅದಕ್ಕೆ ಎಷ್ಟು ಬುದ್ಧಿ ಇರುತ್ತಲ್ಲ. ಒಂದು ಸಾರಿ ನೀವು ಆನೆಗೆ ಫ್ರೆಂಡ್ಶಿಪ್ ಮಾಡ್ಕೊಬಿಡಿ, ಆಮೇಲೆ 10 ವರ್ಷ ಅದು ದೂರ ಆಗಿಬಿಡಿ, ನೀವು ದೂರ ಆಗಿಬಿಡಿ 10 ವರ್ಷ, ಮತ್ತೆ ಹತ್ರ ಬನ್ನಿ ಯಾವಾಗಾದರೂ, ಅದು ನಿಮ್ಮನ್ನು ಗುರುತು ಹಿಡಿಯುತ್ತೆ. ಅಷ್ಟು ಮೆಮರಿ ಪವರ್ ಇರುತ್ತೆ ಆನೆಗೆ, ಅಷ್ಟು ಮೆಮರಿ. 10 ವರ್ಷ ಆದಮೇಲೆ ನೀವು ಬಂದರೂ ಕೂಡ ನಿಮ್ಮನ್ನು ಪರಿಚಯ ಮಾಡ್ಕೊಳುತ್ತದು. ಅದಕ್ಕೆ ನೆನಪು ಬರುತ್ತೆ, ನೀವು ಅವತ್ತೊಂದು ಬಾಳೆಹಣ್ಣು ಕೊಟ್ಟಿದ್ದೀರಾ, ಅವತ್ತೇನೋ ಹುಲ್ಲು ಕೊಟ್ಟಿದ್ದೀರಾ, ಅವತ್ತೇನೋ ಬಾಳೆ ದಿಂಡು ಕೊಟ್ಟಿದ್ದೀರಾ, ಏನೋ ತಿನ್ನಲಿಕ್ಕೆ ಹಣ್ಣು ಕೊಟ್ಟಿದ್ದೀರಾ, ಆಪಲ್ ಕೊಟ್ಟಿದ್ದೀರಾ, ಈ ರೀತಿ ನೆನಪು ಮಾಡ್ಕೊಳುತ್ತದು. ನಿಮ್ಮನ್ನು ಬಹಳ ಫ್ರೆಂಡ್ಲಿಯಾಗಿ ನೋಡುತ್ತೆ ಆನೆ. ಯಾಕೆ? ಅದರ ಬುದ್ಧಿಶಕ್ತಿ ಅಷ್ಟಿರುತ್ತೆ, ಮೆಮೊರಿ ಪವರ್. ಅದಕ್ಕೆ ಸರ್ಕಸ್ನಲ್ಲಿ, ದೇವಸ್ಥಾನಗಳ ಹತ್ರ ಆನೆ ಬಂತು ಆನೆ ನೋಡಿ ಮಕ್ಕಳೆಲ್ಲ ಖುಷಿ ಪಡ್ತಾರೆ. ಹಾಗೆ ಗಣಪತಿ ಹಬ್ಬನೂ ಭಾಳ ಖುಷಿಯಾಗಿ ಗಣಪತಿ ಹಬ್ಬ ಮಾಡ್ತಾರೆ. ಅವತ್ತು ಕಡುಬು ಮಾಡ್ತಾರೆ, ಖರ್ಜೂರ ಮಾಡ್ತಾರೆ, ಲಾಡು ಮಾಡ್ತಾರೆ, ಲಡ್ಡು ಮಾಡ್ತಾರೆ, ಜಿಲಾಬಿ ಮಾಡ್ತಾರೆ, ಜಾಂಗೀರ್ ಮಾಡ್ತಾರೆ, ಮೈಸೂರು ಪಾಕ್ ಮಾಡ್ತಾರೆ. ಇನ್ನೂ ಏನೋ ಉಂಟೆಗಳು, ಆ ಉಂಟೆ ಈ ಉಂಟೆ, ಗಣಪತಿಗೆ ಚಕ್ಲಿ, ಕೋಡುಬಳೆ, ಮತ್ತೊಂದು ಎಲ್ಲ ಮಾಡಿ ಪೂಜೆ ಮಾಡ್ತಾರೆ ಗಣೇಶ ಹಬ್ಬಕ್ಕೆ. ಅದರಲ್ಲೂ ಹುಡುಗರಿಂದ ನೋಡ್ರಿ, ಸಣ್ಣ ಹುಡುಗರಿಂದ, ಸಣ್ಣ ಹೆಣ್ಮಕ್ಳಿಂದ, ಸಣ್ಣ ಗಂಡ್ಮಕ್ಳಿಂದ, ಯುವಕರಿಂದ ವಯಸ್ಸಾಗಿರೋರವರೆಗೂ ಅಷ್ಟೇ. ಯಾಕೆ? ನಮ್ಮಂಥ ಸಾಧುಗಳು, ಸನ್ಯಾಸಿಗಳು ಕೂಡ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಫಸ್ಟು ಅವರಲ್ಲಿ ಆರಾಧಿಸ್ತಾರೆ. ಅಂಥ ಒಂದು ಶಕ್ತಿ ಗಣಪತಿಗೆ. ಯಾವ ವೃಕ್ಷ ಇಷ್ಟ, ಯಾವ ಗಿಡ ಇಷ್ಟ, ಯಾವ ಮರ ಇಷ್ಟ, ಯಾವ ಗಿಡದಲ್ಲೇ ಗಣಪತಿ ಇರ್ತಾನೆ ನೋಡ್ರಿ. ಯಾವುದೇ ದೇವತೆ ಆಗಲಿ ಅವರು ಎಲ್ಲ ಕಡೆ ಇರ್ತಾರೆ. ಅಂದರೆ ಅದರ ಅರ್ಥ ಏನಂದರೆ ಗಿಡಗಳಲ್ಲೂ ಇರ್ತಾರೆ, ಪ್ರಾಣಿಗಳಲ್ಲೂ ಇರ್ತಾರೆ. ಪ್ರಾಣಿಗಳಲ್ಲಿ ಆನೆ, ಗಿಡದಲ್ಲಿ ಎಕ್ಕೆ ಗಿಡ, ಗಿಡದಲ್ಲಿ ಬಿಳಿಯ ಎಕ್ಕೆ ಗಿಡ, ವೈಟ್ ಹೂವು ಬಿಡುತ್ತೆ ನೋಡಿದ್ರೆ, ವೈಟ್ ಹೂಗಳು ಬಿಡುತ್ತೆ, ಅದು ಗಣಪತಿ ಎಕ್ಕೆ ಗಿಡ. ಗೊತ್ತಾಯ್ತಾ? ಆ ಗಿಡದಲ್ಲಿ ಗಣಪತಿಯ ಶಕ್ತಿ ಇರುತ್ತೆ. ಪ್ರಾಣಿಗಳಲ್ಲಿ ಆನೆಯಲ್ಲಿ ಗಣಪತಿ ಶಕ್ತಿ ಇರುತ್ತೆ. ಹಾಗೆ ಬೆಟ್ಟಗಳು, ಗ್ರಹಗಳು, ನಕ್ಷತ್ರಗಳು, ಗೇಲಾಕ್ಷಿಪಥ ಎಲ್ಲ ಕಡೆ ಗಣಪತಿನ ನೋಡಬೇಕು. ಹಾಗೆ ನಮ್ಮ ಶರೀರದಲ್ಲೂ ಗಣಪತಿಯನ್ನು ನೋಡಬೇಕು. ಆವಾಗಲೇ ಅವರು ಸಿದ್ಧಿ ಆಗಿದೆ ಗಣಪತಿ ಶಕ್ತಿ ಅಂತ. ಕೇವಲ ಗಣಪತಿ ಫೋಟೋ ಇಟ್ಕೊಬಿಟ್ಟು ವಿಗ್ರಹ ಇಟ್ಕೊಬಿಟ್ಟು ಪೂಜೆ ಮಾಡಿಬಿಟ್ರೆ ಬರೋದಿಲ್ಲ. ಸಿದ್ಧಿಗಳಂದರೆ ಎಲ್ಲ ಕಡೆ ಮಾಡ್ಕೋಬೇಕು, ಹಂತವಾಗಿ ಮಾಡ್ಕೋಬೇಕು.
ಗೊತ್ತಾಯ್ತಲ್ಲ. ಹಸ್ತ ಸಾಮುದ್ರಿಕ, ಅಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ನಾವು ಪಡ್ಕೋಬೇಕು, ಸೌರಮಂಡಲದಲ್ಲೂ ಪಡ್ಕೋಬೇಕು, ಗಿಡ ಮರಗಳಲ್ಲೂ ಪಡ್ಕೋಬೇಕು, ವಸ್ತುಗಳಲ್ಲೂ ಪಡ್ಕೋಬೇಕು ಗಣಪತಿನ. ಗೊತ್ತಾಯ್ತಲ್ಲ. ತರಕಾರಿಗಳು, ಹಣ್ಣು ಹಂಪಲ ಇತ್ಯಾದಿ ಎಲ್ಲ ಕಡೆ ಗಣಪತಿ ದರ್ಶನ ಆದಾಗ ನಿಮಗೆ ಸಿದ್ಧಿ ಆಯಿತು ಅಂತ. ಆದರೆ ಗಣಪತಿ ಸಿದ್ಧಿ ಮೊದಲು ಮಾಡ್ಕೋಬೇಕು, ಆಮೇಲೆ ಬೇರೆ ದೇವತೆಗಳು ಬಹಳ ಸುಲಭವಾಗಿ ಬೇರೆ ಸಿದ್ಧಿಗಳಾಗ್ತವೆ. ಅದಕ್ಕೆ ಫಸ್ಟು ಮೂಲಾಧಾರ ಚಕ್ರ ಅಧಿಪತಿ ಗಣಪತಿ. ಹಾಗಾದ್ರೆ ಎಕ್ಕೆ ಗಿಡದಲ್ಲಿ ಹೆಂಗೆ ಪೂಜೆ ಮಾಡೋದು ಈಗ ನೋಡೋ ಟಾಪಿಕ್ಕು ನೋಡಿ ಇವರೇ. 21 ದಿನ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಾನು ಹೇಳ್ತೀನಿ ಯಾವ ರೀತಿ ಪೂಜೆ ಮಾಡಬೇಕು, ಗಣಪತಿನ ಹೇಗೆ ಹೊಲಿಸ್ಕೋಬೇಕಂತ ನಾನು ಹೇಳ್ತೀನಿ. 21 ದಿನ ನೀವೇನು ಮಾಡ್ತೀರಾ, 21 ದಿನ ಬುಧವಾರದಿಂದ ಸ್ಟಾರ್ಟ್ ಮಾಡಬೇಕು. ಯಾವುದೇ ಬುಧವಾರ ಆಗಲಿ ಬುಧವಾರದಿಂದ ಸ್ಟಾರ್ಟ್ ಮಾಡಬೇಕು. ಯಾವುದೋ ಒಂದು ಬುಧವಾರ ಬೆಳಗ್ಗೆ ಎದ್ಬಿಡಿ, ನಿಮ್ಮ ಟೈಮ್ಗೆ ಹೆಂಗಿರುತ್ತೆ. ಎಲ್ಲೋ ತಣ್ಣೀರು ಸ್ನಾನ ಮಾಡ್ಕೊಳ್ಳಿ, ಬಿಸಿನೀರು ಮಾಡಬಾರ್ದು, ಹೇಳೋದಿಲ್ಲ ನೆನ್ಪಿಟ್ಕೊಳ್ಳಿ. ತಣ್ಣೀರು ಸ್ನಾನ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ತಣ್ಣೀರು ಸ್ನಾನ ಮಾಡಿ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಹಣೆಗೆ ವಿಭೂತಿ ಹಚ್ಕೊಂಡು ಸ್ವಲ್ಪ ಕೇಸರಿ ಇಟ್ಕೋಬೇಕು. ನೆನಪಿಟ್ಕೊಳ್ಳಿ, ಕೇಸರಿ ಇಟ್ಕೋಬೇಕು. ಅಡ್ಡಡ್ಡ ಪಟ್ಟೆ ಇಟ್ಕೋಬೇಕು, ವಿಭೂತಿ ಕೇಸರಿಯಲ್ಲಿ ಇಟ್ಕೋಬೇಕು. ಸಾಧ್ಯವಾದರೆ ಹಿಂಗೆ ತಿಲಕ ಇಡಬೇಕು. ತಿಲಕ ಇಟ್ಟರೆ ಇನ್ನೂ ಒಳ್ಳೆಯದು. ಅಡ್ಡಡ್ಡ ಪಟ್ಟೆ ವಿಭೂತಿ ಹಚ್ಬೇಕು. ಆಮೇಲೆ ಮನೆಯಲ್ಲಿ 2 ಊದ್ಕಡ್ಡಿ ಹಚ್ಚಿ ಒಂದು 5 ನಿಮಿಷ ಧ್ಯಾನ ಮಾಡಿ. ನಾವು ಆನ್ಲೈನ್ ಕ್ಲಾಸಲ್ಲಿ ಧ್ಯಾನ ಮಾಡೋದು ಹೆಂಗೆ, ಜಪ ಮಾಡೋದು ಹೆಂಗೆ, ತಪ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಡ್ತೀವಿ. ಜೊತೆಗೆ ಯೂಟ್ಯೂಬಲ್ಲಿ ಆಲ್ರೆಡಿ ನಾನು ಹಿಂದೆ ವೀಡಿಯೋಗಳು ಹಾಕಿದ್ದೀನಿ. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಏನೆಲ್ಲ ಮಾಡಬೇಕು, ಹೇಗೆ ಹೇಳಬೇಕು, ಹೇಗೆ ಕೈಗಳು ನೋಡಿಕೊಂಡು ಪ್ರಾರ್ಥನೆ ಮಾಡಬೇಕು, ಭೂಮಿಯನ್ನು ಮುಟ್ಕೊಂಡು ನಮಸ್ಕಾರ ಮಾಡಬೇಕು, ಆಚೆ ಹೋಗಿ ಸೂರ್ಯ ನಮಸ್ಕಾರ ಮಾಡಬೇಕು, ಹೇಗೆ ನೀರು ಕುಡಿಬೇಕು, ಹೇಗೆ ಇವೆಲ್ಲ ಹೇಳಿದ್ದೀನಿ. ನೀವೇನು ಮಾಡಬೇಕು, ಬೆಳಗ್ಗೆ ಎದ್ದ ಮೇಲೆ ಆ ವಿಡಿಯೋಗಳು ನೋಡಿ, ಅದರಲ್ಲಿ ಹೇಗೆ ಅಂತ ಇದೆ ಪ್ರೋಸೆಸ್. ಆಮೇಲೆ ಆಚೆ ಕಡೆ ನೀವು ಹೋಗ್ಬೇಕು. ಎಲ್ಲಿ ಹೋಗ್ಬೇಕು, ಊಟ ಗೀಟ ಮಾಡಬಾರ್ದು, ಕಾಫಿ ಕುಡಿಬಾರ್ದು, ಟೀ ಕುಡಿಬಾರ್ದು, ನೀರು ಕೂಡ ಕುಡಿಬಾರ್ದು. ನೇರವಾಗಿ ನೀವು ನಿಮ್ಮ ಮನೆ ಹತ್ರ ಎಲ್ಲೋ ಒಂದು ಕಡೆ ಎಕ್ಕೆ ಗಿಡ ಇರುತ್ತೆ ವೈಟ್. ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ಹುಡ್ಕೊಂಡಾಗ ಒಂದು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಹೋಗಿ ಎಲ್ಲೋ ಒಂದು ಕಡೆ ಸಿಗುತ್ತೆ. ಅದು ವೈಟ್ ಹೂವು ಬಿಡಬೇಕು, ಬಿಳಿ ಹೂವು ಬಿಡಬೇಕು ಅಂತ ಎಕ್ಕೆ ಗಿಡ ಹುಡುಕಿ. ಅಲ್ಲಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ, ಬುಡ ಇರುತ್ತೆ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಲ್ಲಿ ಊದ್ಕಡ್ಡೆ ಎತ್ಕೊಂಡೋಗಿ, ಒಂದು ಕರ್ಪೂರ, ಊದ್ಕಡ್ಡಿ, ಒಂದಷ್ಟು ಹೂವು ಎತ್ಕೊಂಡೋಗಿ, ಏನಾದರೂ ಒಂಚೂರು ಹೂವು, ಒಂದು ಹೂವು ಆದರೂ ಒಂದೇ ಒಂದು ಹೂವು ಆದರೂ ನಡೀತದೆ. ಒಂದೇ ಒಂದು ಹೂವು, 1-2 ಊದ್ಕಡ್ಡಿ, ಒಂದು ಕರ್ಪೂರ, ಒಂದು ಬೆಂಕಿಪಟ್ಟೆ ಎತ್ಕೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿ. ಅದಕ್ಕೆ 3 ಸುತ್ತು, ಅದಕ್ಕೆ 21 ಸುತ್ತು ಆಗಬೇಕು. ನೆನಪಿಟ್ಕೊಳ್ಳಿ, ಎಷ್ಟು? 21 ಸುತ್ತು ಆಗಬೇಕು ಆ ಗಿಡಕ್ಕೆ. ನೀವು ನಮಸ್ಕಾರ ಮಾಡ್ಕೊಂಡು ಆವಾಗ ಮಂತ್ರ ಹೇಳ್ಕೊಬೇಕು. ಗಣಪತಿದು ಒಂದು ಮಂತ್ರ ನಿಮ್ಗೇನು ಇಷ್ಟ ಬರುತ್ತೋ ಅದು ಹೇಳ್ಕೊಳ್ಳಿ, ಅಥವಾ ಗುರುಗಳ ಹತ್ರ ಉಪದೇಶ ಪಡ್ಕೊಳ್ಳಿ. ಬೀಜಾಕ್ಷರ ಮಂತ್ರ, ಓಕೆಲಾ? ಬೀಜಾಕ್ಷರ ಮಂತ್ರ ನಾನು ಇಲ್ಲಿ ಪಬ್ಲಿಕಲ್ಲಿ ಹೇಳಬಾರ್ದು. ಅದಕ್ಕೆ ನೀವು ಏನು ಗಣಪತಿ ಇದೆ ಯಾವುದೋ ಒಂದು ಮಂತ್ರ ಇಟ್ಕೊಂಡು ಮಾಡಿ. ಬೀಜಾಕ್ಷರ ಮಂತ್ರ ತಗೊಂಡು ನೀವು ಪಠನೆ ಮಾಡಿದ್ರೆ ಒಳ್ಳೆಯದು. ಬೀಜಾಕ್ಷರ ಮಂತ್ರ ಪಡ್ಕೊಂಡು ನೀವು ಈ ರೀತಿ ಮಾಡಿದ್ರೆ ಬಹಳ ಶ್ರೇಷ್ಠ. ಆಮೇಲೆ ಏನು ಮಾಡಬೇಕು, 21 ರೌಂಡ್ ಹೊಡಿಬೇಕು. 21 ರೌಂಡ್ ಆಗಬೇಕು. ಯಾವತ್ತೋ ಬುಧವಾರ ಹೋಗಬೇಕು ಅಂತ ಹೇಳಿದ್ದೀನಿ. ಆಮೇಲೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬರಬೇಕು. ಆಲ್ರೆಡಿ ಮನೆಯಲ್ಲಿ ಮೊದಲೇ ಕಡುಬು ರೆಡಿ ಮಾಡೋಕ್ಕೆ ಕೇಳಿರಬೇಕು. 21 ಕಡುಬು. ಎಷ್ಟು? 21 ಕಡುಬು, ಚಿಕ್ಕದಾದರೂ ಪರವಾಗಿಲ್ಲ. ಅದನ್ನು ಸಂಜೆ ಮಾಡ್ಕೊಳ್ಳಿ ಬೆಸ್ಟು. ಕಡುಬೆಲ್ಲ ನೋಡಿ, ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ, ಸಂಜೆ ಆದರೂ ಮಾಡ್ಕೊಳ್ಳಿ. ಕಡುಬು ನೈವೇದ್ಯ ಆಡಬೇಕು. ಮನೆಯಲ್ಲಿ ಪೂಜೆ ಮಾಡಬೇಕಲ್ಲ, ಅಲ್ಲಿ ಗಿಡದ ಹತ್ರ ಏನೂ ನೀವು ತೊಗೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ. ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ. ಗಣಪತಿಗೆ ಕಳಸ ಹಾಕಬೇಕು ಅಂತ ಕಳಸ ರೆಡಿ ಮಾಡ್ಕೊಂಡಿರ್ಬೇಕು ಮನೆಯಲ್ಲಿ, ನೆನಪಿಟ್ಕೊಳ್ಳಿ. ಆಮೇಲೆ ಅಲ್ಲಿ ಎಕ್ಕೆ ಗಿಡ ಸುತ್ತ ಹೊಡ್ಕೊಂಡು ಬರಬೇಕು. ಯಾವತ್ತೋ ಬುಧವಾರ ಒಂದಿನ ಬೆಳಗ್ಗೆ ಒಂದು ಟೈಮ್, ಮತ್ತು ಸಂಜೆ ಹೋಗಬೇಕು. ಅಲ್ಲಿ ಒಂದು ಚಿಕ್ಕ ದೀಪ ಇಡಬೇಕು. ನೆನಪಿಟ್ಕೊಳ್ಳಿ, ಒಂದು ಚಿಕ್ಕ ದೀಪ ಇಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿ ಹಚ್ಬಿಟ್ಟು ಬರಬೇಕು ಸಂಜೆ. ಗೊತ್ತಾಯ್ತಾ? ಆಮೇಲೆ ಅವತ್ತು ಬುಧವಾರ ಅಲ್ವಾ, ಇವತ್ತು ಬುಧವಾರದ ಕತೆ ಮುಗೀತು. ನಾಳೆ ಗುರುವಾರ, ನಾಳೆ ಗುರುವಾರ ಬೆಳಗ್ಗೆ ಹೋಗಬೇಕು. ಅಲ್ಲಿ ಹೋಗಿ ರೌಂಡ್ ಹೊಡ್ಕೊಂಡು 1-2 ಊದ್ಕಡ್ಡಿ ಹಚ್ಚಿ ಬರಬೇಕು. ಮತ್ತು ಸಂಜೆ ದೀಪ ಹಚ್ಚಬೇಕು. ಆಮೇಲೆ ಮತ್ತೆ ಶುಕ್ರವಾರ ಇದೇ ಥರ ನೆಕ್ಸ್ಟ್ ಬುಧವಾರ ಬರುತ್ತೆ. ನೆಕ್ಸ್ಟ್ ಬುಧವಾರ ದಿನ ಕಡುಬು ಮಾಡಬೇಕು. ಪ್ರತಿ ಬುಧವಾರ ಕಡುಬು ಮಾಡಬೇಕು. ಅಂದರೆ 3 ಬುಧವಾರ ಕಡುಬು ಮಾಡಬೇಕು. ಮನೆಯಲ್ಲಿ ಕಳಸ ಇಟ್ಟಿರಬೇಕು, ದೇವ್ರ ಮನೆಯಲ್ಲಿ. ಹೊರಗಡೆ ನೀವು ಅಲ್ಲಿ ಹೋಗಿ ಎಕ್ಕೆ ಗಿಡಕ್ಕೆ ಇದು ಮಾಡಬೇಕು. ಹೀಗೆ 21 ದಿನ ಮಾಡಬೇಕು ನೀವು. ಆದರೆ 21 ದಿನಕ್ಕೆ ಸಿದ್ಧಿ ಆಯ್ತಾ ಇದು ನೋಡಬೇಕು. ಆದರೆ ಪ್ರತಿದಿನ ನೀವು 2 ನಿಮಿಷ ಕೂರಬೇಕು ಧ್ಯಾನಕ್ಕೆ. ಗಣಪತಿ ಮಂತ್ರ ಹೇಳ್ಕೋಬೇಕು. ಗುರುಗಳು ಉಪದೇಶ ಕೊಟ್ಟಿದ್ರೆ ಆ ಮಂತ್ರ ಹೇಳ್ಕೊಳ್ಳಿ.
ಇಲ್ಲ ನೀವೇ ಒಂದು ಗಣಪತಿ ಮಂತ್ರನ ಹೇಳ್ಕೊಳ್ಳಿ. ಕದಲ್ದೆ ಒಳ್ಳೆ ಗರಡ್ಗಮ್ ಥರ, ಒಳ್ಳೆ ಕಂಬದ ಥರ, ಒಳ್ಳೆ ಪಿಲ್ಲರ್ ಥರ, ನೋಡಿದ್ರಲ್ಲ ದೇವಸ್ಥಾನ ಹತ್ರ ದೀಪಸ್ತಂಭ ಇರುತ್ತೆ, ಗರಡ್ಗಂಬಗಳಿರುತ್ತೆ, ಆ ಥರ ಕೂತ್ಕೋಬೇಕು. 2 ನಿಮಿಷ ಕುರಿ ಆ ಗಣಪತಿ ಮಂತ್ರವನ್ನು 108 ಸಾರಿ ಹೇಳ್ಕೊಳ್ಳಿ. ಫಸ್ಟ್ ಟೈಮ್ 21 ಸಾರಿ ಹೇಳ್ಕೊಳ್ಳಿ ಸಾಕು. ಆಮೇಲೆ ಒಂದು 2-3 ದಿನ ಆದಮೇಲೆ ಅದನ್ನು ಹೆಚ್ಚು ಮಾಡ್ಕೊಳ್ಳಿ ಸಂಖ್ಯೆಗಳನ್ನು. 21 ಇರೋದು 42. ಹಾಗಾದ್ರೆ ಕೌಂಟ್ ಮಾಡ್ಕೊಂಡು ಹೇಳೋಕ್ಕೆ ಬರಲ್ಲಲ್ಲ ನಮಗೆ, ಹೇಳ್ಬೇಡೋದು 21 ಸಾರಿ 42 ಸಾರಿ ಹೆಂಗೆ ಕೌಂಟ್ ಮಾಡೋದು ಅಂತ ನಿಮ್ಗೊಂದು ಅನುಮಾನ ಇದೆ. ಅದಕ್ಕೆ 3 ನಿಮಿಷ ಕೂತ್ಕೊಳ್ಳಿ, ಧ್ಯಾನ ಮಾಡಿ. 3 ನಿಮಿಷಕ್ಕೆ ಬರುತ್ತೆ. 3 ನಿಮಿಷ ನೀವು ಹೇಳ್ಕೊಳ್ಳಿ, ಟೈಮ್ ನೋಡ್ಕೊಳ್ಳಿ ಕೂತ್ಕೊಳ್ಳೋವಾಗ ಎಷ್ಟು ಟೈಮ್ ಇದೆ. ಆಮೇಲೆ 3 ನಿಮಿಷ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಕರೆಕ್ಟಾಗಿ ಆಗೋಗಿರುತ್ತೆ 21. ಹಾಗೆ 6 ನಿಮಿಷ ಹೇಳ್ಕೊಳ್ಳಿ, ಆಗೋಗಿರುತ್ತೆ 42. ಹಾಗೆ 10 ನಿಮಿಷ ಹೇಳ್ಕೊಳ್ಳಿ, ಆಗೋಗಿರುತ್ತೆ 100 ಟೈಮ್ ಅಲ್ವಾ. ಹಾಗೆ ಒಂದು 108 ಸಾರಿ ಹೇಳ್ಕೊಳ್ಳೋವರೆಗೂ ಆಗುತ್ತೆ 3 ವಾರದಲ್ಲಿ. 3 ವಾರ ಒಳಗೆ, 3 ವಾರ ಮುಗಿಯೋಷ್ಟೊತ್ತಿಗೆ ನಿಮಗೆ 108 ಸಾರಿ ಆಗೋಗುತ್ತೆ ಅಲ್ವಾ. ಈ ರೀತಿ 3 ವಾರ ಪ್ರತಿ ಬುಧವಾರ ಕಡುಬು ಮಾಡಬೇಕು, ನೆನಪಿಟ್ಕೊಳ್ಳಿ. ಬೇರೆ ದಿನಗಳಲ್ಲಿ ಏನು ಬೇಕಾಗಿಲ್ಲ ಕಡುಬು, ಬೇರೆ ದಿನಗಳಲ್ಲಿ ಏನು ಕಡುಬು ಬೇಕಾಗಿಲ್ಲ. ಬುಧವಾರ ಮಾತ್ರ, 3 ಬುಧವಾರ ಮಾತ್ರ ಕಡುಬು ಮಾಡಬೇಕು ನೈವೇದ್ಯ. 21 ದಿನ ಕಳೆಯುತ್ತೆ ನೀವು ಡೈಲಿ ರೀತಿ ಮಾಡಿದ್ರೆ. ಗುರುಗಳು ಹಂಗಾರೆ ಸಿದ್ಧಿ ಹಂಗಾಯಿತು, ನಿಮ್ಗೊಂದು ಪ್ರಶ್ನೆ ಬರ್ತದೆ, ಡೌಟು ಅಲ್ವಾ. ಗಣಪತಿದು ಮಂತ್ರವನ್ನು ನೀವು ಬಸ್ನಲ್ಲಿ ಹೋಗಿ ಅವಾಗೂ ಧ್ಯಾನ ಮಾಡಿ, ಟ್ರೈನಲ್ಲಿ ಹೋಗಿ ಅವಾಗೂ ಧ್ಯಾನ ಮಾಡಿ, ಆಫೀಸ್ನಲ್ಲಿ ಕೂತ್ಕೊಂಡು ಫ್ರೀ ಆಗಿರೋವಾಗ ಧ್ಯಾನ ಮಾಡಿ, ಅಥವಾ ತೋಟದಲ್ಲಿ ಹೊಲದಲ್ಲಿ ಗದ್ದೆನಲ್ಲಿ ಫ್ರೀ ಆಗಿರೋವಾಗ ಧ್ಯಾನ ಮಾಡಿ ಗಣಪತಿದು 21 ದಿನ, ಓಕೆನಾ. ಆಮೇಲೆ 21ನೇ ದಿನ ಅಲ್ಲಿ ಸ್ವಲ್ಪ ಪ್ರಸಾದ ಗಿಸಾದ ಒಂದು ಏನೋ ಒಂದು ಸ್ವೀಟು ಏನೋ ಮಾಡ್ಕೊಂಡೋಗಿ ಅಲ್ಲಿ ಒಂದು 4-5 ಜನಕ್ಕೆ ಕೊಡಿ, ಆ ಗಿಡದ ಹತ್ರ ಪೂಜೆ ಮಾಡಿದಾಗ. ಅಲ್ಲಿಗೆ ಮುಗೀತು ನಿಮ್ಮ ಪೂಜೆ ವ್ರತ, ಓಕೆಲ್ಲ. ಹಾಗಾದರೆ ಸಿದ್ಧಿ ಆಯ್ತಾ ಗುರುಗಳೇ? ಹೆಂಗಾಯಿತು ಸಿದ್ಧಿ ಗೊತ್ತಾಗಲಿಲ್ವಲ್ಲ. ನಿಮಗೊಂದು ಅನುಮಾನ ಬರುತ್ತೆ ನೋಡ್ರಿ. ಕೆಲವ್ರು ಹೇಳ್ತಾರೆ, ನೀವು ಮಂತ್ರ ಪಟ್ಲೆ ಮಾಡು ಯಕ್ಷಿಡಿದು, ಓ ಚಕ್ರಗಳು ಹೇಳ್ಕೊಟ್ಬಿಡ್ತೀವಿ, ಓ ಸರ್ರ ಸ್ವೀ ಅಂತ ಮೇಲಕ್ಕೆ ಏರ್ಬಿಡುತ್ತೆ ಕೆಳಗಡೆಯಿಂದ. ಏನೋ ಇವ್ರು ಕೆಳಗಡೆಯಿಂದ ಮೇಲಕ್ಕೆ ಏರ್ಬಿಡ್ತಂತೆ. ಕೆಳಗಡೆ ಕುಂಡೆ ಇರುತ್ತಲ್ಲ, ಮುಡ್ಡೆ, ಆ ಮುಡ್ಡೆ ಆ ಥರ. ಕುಂಡೆ ಅಂದರೆ ಏನು ಗೊತ್ತೇನ್ರಿ? ಕುಂಡ ಅಂದ್ರೇನು? ಕುಂಡಲಿನಿ ಅಂದ್ರೇನು? ಬೇಷನ್. ನಾವು ತೊಡೆಗಳು ಕೆಳಗೆ ಕೂತ್ಕೊಳ್ತೀವಲ್ಲ, ಒಂದು ಸ್ಥಳ ಅಷ್ಟೇ. ಕುಂಡೆ ಅಂದರೆ ಇಲ್ಲೇನೋ ತಿಳ್ಕೊಬೇಡಿ. ನಮ್ಮ ಹಿಂದ್ಗಡೆ ಬೆನ್ಮೂಳೆ ಇರುತ್ತೆ, ಅದು ಲಾಸ್ಟ್ ಬರುತ್ತೆ. ಆ ಲಾಸ್ಟ್ ಜಾಗ ಬೆನ್ಮೂಳೆ ಲಾಸ್ಟ್ ಕೊನೆ ಭಾಗ, ಅದನ್ನು ಕುಂಡಿ ಅಂತೀವಿ. ಇಲ್ಲೆಲ್ಲ ತಿಳ್ಕೊಬೇಡಿ, ಸರಿಲ್ಲ. ಆದರೆ ಅಲ್ಲಿಂದ ಸ್ವೀ ಅಂತ, ಸರ್ರ್ ಅಂತ, ಜುಮ್ ಅಂತ, ಕಳಕ್ಕಂತ ಶಾಕ್ ಹೊಡೆದಂಗೆ ಆಯ್ತಂತೆ. ಹಿಂಗೆಲ್ಲ ಹೇಳ್ಕೊಬಿಡ್ತಾರೆ. ಅವಳು ಯಾರೋ ಒಬ್ಬ ಇದ್ದಾಳೆ, ನಮ್ಮ ಒಬ್ಬ ಹಳೇ ರಿಟೈರ್ಡ್ ಶಿಷ್ಯ ಇದ್ದಾಳೆ. ಅವಳು ಹೇಳ್ದ, ಯಾರೋ ಒಬ್ಬರು ಹತ್ರ ಹೋಗಿದ್ದಂತೆ ಕಲೀಲಿಕ್ಕೆ, 5,000 ರೂಪಾಯಿ ಕೊಟ್ಟನಂತೆ. ಅವ್ರು ಅದೇನೋ ಮ್ಯೂಸಿಕ್ ಹಾಕ್ತಾರಂತೆ. ಮ್ಯೂಸಿಕ್ ಹಾಕಿದ್ರೆ ಅದು ಏರ್ಬಿಡ್ತಂತೆ 3 ಚಕ್ರ ಇವನಿಗೆ ಏರ್ಬಿಡ್ತಂತೆ. ಆ ಥರ ಹೇಳ್ತಾನೆ. 3 ಚಕ್ರ ಆಮೇಲೆ ಆಜ್ಞಾ ಚಕ್ರಕ್ಕೂ ಬಂದ್ಬಿಡ್ತಂತೆ. ಇವನು ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾಯಿತ್ತಂತೆ, ಧಾರಾಕಾರವಾಗಿ ನೀರು. ಇವನು ಇನ್ನೊಬ್ಬರು ಡಿಸ್ಕಷನ್ ಮಾಡ್ತಾ ಇರೋದು, ಅವನು ಇನ್ನೊಬ್ಬ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬಿಟ್ಟ ಇವನ ಕಥೆನ. ನನ್ನ ಹತ್ರ ಇದೆ ರೆಕಾರ್ಡಿಂಗ್ ಅವ್ನು ಮಾಡಿರೋದು. 1.5 ಅವರ್ ಮಾತಾಡಿದ್ದಾರೆ, ಕೆಲಸಕ್ಕೆ ಬರೋದಲ್ಲ. ಇವನು ಕಣ್ಣಲ್ಲಿ ನೀರು ಬರ್ತಾಯಿತ್ತಂತೆ. ಅವರೇನೋ ಮ್ಯೂಸಿಕ್ ಹಾಕಿ ಬಡ್ದಿದ್ರೆ ಆಜ್ಞಾ ಚಕ್ರ 6ನೇ ಚಕ್ರ ಏರ್ಬಿಟ್ಟಂತೆ, ಕಣ್ಣಲ್ಲಿ ನೀರು ಬರ್ತಾಯಿತ್ತಂತೆ. ಹಾಗೆ ಹೇಳ್ತಾಳೆ ಕೇಳಿ. ಈ ಥರ ಕಥೆಗಳು ತುಂಬ ಇರ್ತವೆ. ಇವೆಲ್ಲ ಅಲ್ಲ ಸಿದ್ಧಿಗಳಂದರೆ. ಹಾಗಾದ್ರೆ ಎಕ್ಕೆ ಗಡಿಕೆ ನೀವು ಇಲ್ಲಿ ಇಷ್ಟು ದಿನ ಪೂಜೆ ಮಾಡಿದ್ರೆ ಹೆಂಗೆ ಸಿದ್ಧಿ ಆಯಿತು? ಕೆಲವರೆಲ್ಲ ಅಪಾರ್ಥ ಮಾಡ್ಕೊಳ್ತಾರೆ. ಸಿದ್ಧಿಗಳಂದರೆ ಏನೋ ಭಾಳ ಸುಲಭವಾಗಿ ಅಂಗಡಿನಲ್ಲೇ ಈ ಸೌತೆಕಾಯಿ, ಬದನೆಕಾಯಿ, ಮುಲ್ಲಂಗಿ ತರ್ತಾರಲ್ಲ, ಐಸ್ ಕ್ರೀಮು, ಕ್ಯಾಂಡಿ ಐಸು, ಅಷ್ಟು ಈಜಿ ಅನ್ಕೊಬಿಡ್ತಾರೆ ಸಿದ್ಧಿಗಳಂದರೆ. ನೋಡ್ರಿ, ಒಂದು ಸಿದ್ಧಿ ಪಡ್ಕೋಬೇಕಾದ್ರೆ ಅದು 800 ಕೋಟಿ ಭೂಮಿ ಮೇಲೆ ಇದ್ದಾರೆ, ಅದ್ರಲ್ಲಿ ಒಬ್ಬನು ಕೂಡ ಪಡ್ಕೊಂಡಿದ್ದೆಲ್ಲ ಗ್ಯಾರಂಟಿ ಇಲ್ಲ. ಆದರೆ ಪಾಠ ಮಾಡೋರಲ್ಲಿ ಲಕ್ಷ ಅಲ್ಲ ಕೋಟಿಗಟ್ಟಲೆ ಗುರುಗಳಿದ್ದಾರೆ. ನನಗೆ ಸಿದ್ಧಿ ಆಗಿದೆ, ನಾನು ಮಾಡ್ಕೊಬಿಟ್ಟಿದ್ದೀನಿ. ಅದೇ ರೀತಿ ಹೇಳ್ಕೊಳ್ಳೋರು ಇನ್ನೂ ಕೋಟಿಗಟ್ಟಲೆ ಇದ್ದಾರೆ. ಖಂಡಿತ ಯಾವತ್ತಿಗೂ ಸಾಧ್ಯ ಇಲ್ಲ. ಯಾವುದೇ ಅಷ್ಟೇ ಅಲ್ಲ, ದೆವ್ವತ್ತು ಪಡ್ಕೊಡ್ರಿ ಸಾಕು. ಅವ್ರು ಯಾರು ಬಿಡ್ತಾರಲ್ಲ, ಒಂದು ದೆವ್ವತ್ತು ಪಡ್ಕೊಳ್ಳಿ ಸಾಕು. ಬರೀ ಬುರುಡೆ ರೀ. ಏಲಿಯನ್ಸ್ ನೋಡಿದ್ದೀನಿ, ಅನ್ಯಗ್ರಹ ಜೀವಿಗಳು ನೋಡಿದ್ದೀನಿ, ಅಲ್ಲಿ ದೆವ್ವ ನೋಡಿದ್ದೀನಿ, ಇಲ್ಲಿ ಭೂತ ನೋಡಿದ್ದೀನಿ, ಬ್ರಹ್ಮರಾಕ್ಷಸ ನೋಡಿದ್ರಿ. ಈ ಬುಡಿಯದಾಸರಿಗೇನು ಕಮ್ಮಿ ಇಲ್ಲ ಇಲ್ಲಿ, ಗೊತ್ತಾಯ್ತಲ್ಲ. ಅದೆಲ್ಲ ಅಲ್ಲ. ಸಿದ್ಧಿ ಪಡ್ಕೋಬೇಕಾದ್ರೆ ನ್ಯಾಯ, ನೀತಿ, ಸತ್ಯ, ಧರ್ಮ, ನಿಷ್ಠೆ, ಸಮನ್ವತೆ, ಸಮಭಾವ, ಸಹಿಷ್ಣುತೆ, ಶ್ರದ್ಧೆ, ಭಕ್ತಿ ಇವೆಲ್ಲ ಇರಬೇಕು. ಸಾಲದಕ್ಕೆ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳಿಂದ ದೂರ ಉಳಿಬೇಕು. ಹರಿಷಡ್ವರಗಳನ್ನು ಮೆಟ್ಟಿ ನಿಲ್ಲಬೇಕು. ಇವರು ಎಂಥ ತಿಂತಾರೆ, ಕುಡ್ತಾರೆ, ಬರೀ ಸುಳ್ಳು ಪಳ್ಳು, ಅಸತ್ಯ, ಅಧರ್ಮ, ವಂಚನೆ, ಇವ್ರಿಗೆಲ್ಲ ಎಲ್ಲರೂ ಸಿದ್ಧಿ ಒಲಿತೆ. ದೆವ್ವ ಕೂಡ ಕಾಣಿಸಲ್ಲ ಅವ್ರಿಗೆ, ಅವ್ರ ವ್ಯಕ್ತಿಗಳಿಗೆ. ಈಗ ಗೊತ್ತಾಯ್ತಾ? ಬುರುಡೆ ಮಾತ್ರ ಬೇಜಾನು ಬಿಟ್ಕೊಳ್ತಾರೆ. ಅವೆಲ್ಲ ಅನಾವಶ್ಯಕ. ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಕೇಳಿ. ಎಕ್ಕೆ ಗಡಿಗೆ ಇಷ್ಟು ದಿನ ಪೂಜೆ ಮಾಡಿದ್ರೆ ನಿಮಗೆ ಸಿದ್ಧಿ ಆಗೋದಿಲ್ಲ ಅಂತ ಹೆಂಗೆ ಕನ್ಫರ್ಮ್ ಅಂತ ನಾನು ಹೇಳ್ಕೊಡ್ತೀನಿ.
ಆದರೆ ಅಲ್ಲಿ ಮೊದಲೇ ಹೇಳಿದ್ದೀನಿ, ಬುಡದ ಹತ್ರ ನೀವು ನೀಟಾಗಿ ಕ್ಲೀನ್ ಮಾಡಿರಬೇಕು ಅಂತ. ಆ ಎಕ್ಕೆಗಡೆ ಬುಡದ ಹತ್ರ ಅಲ್ಲಿ ಎಲ್ಲೋ ಒಂದು ಕಡೆ ಭೂಮಿ ಒಡೆದಿರುತ್ತೆ ನೋಡ್ಕೊಳ್ಳಿ. ಭೂಮಿ ಒಡೆದಿರಬೇಕು. ಅಂದರೆ ಭೂಮಿ ಬಿರುಕು ಬಿಟ್ಟಿರುತ್ತೆ. ಬಿರುಕು ಬಿಟ್ಟಿದ್ದರೆ ನಿಮಗೆ ಒಂದು 25 ಭಾಗ ಸಿದ್ಧಿ ಆಗಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ನೀವು 21 ದಿನ ಪೂಜೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ನೀರು ತಗೊಂಡೋಗಿ ಆಗ್ಬೇಕು ಡೈಲಿ ಗಿಡಕ್ಕೆ. ಪಾತಿ ಥರ ಮಾಡಿ ಒಂದೇ ಒಂಚೂರು ಅಕ್ಕಪಕ್ಕ. ಆಮೇಲೆ ಡೈಲಿ ನೀರು ಹಾಕಿರ್ತೀರ ಒಂದೊಂದು ಚೂರು. ಪೂಜೆನ ಮಾಡ್ಕೊಂಡು ಬಂದಿರ್ತೀರ. ಇವತ್ತು 21 ದಿನ ಆಗೋಗಿದೆ. ಅಲ್ಲೆಲ್ಲಾದರೂ ಬಿರುಕು ಬಿಟ್ಟಿರ್ಬೇಕು. ಬೇರುಗಳೋಗಿರುತ್ತೆ ಒಳಗಡೆ ಬೇರುಗಳು. ಅವಾಗ ಬಿರುಕು ಬಿಟ್ಟಿರ್ತದೆ. ಅವಾಗ ಒಂದು 25 ಭಾಗ ಸಿದ್ಧಿ ಆಗಿದೆ ಅಂತ. ಆಮೇಲೆ ನಿಧಾನಕ್ಕೆ ಒಂದು ಗುದ್ಲಿನೋ ಸಣ್ಣದು ಏನಾದರೂ ತಗೊಂಡು ಸಲಾಕೆನೋ ಗುದ್ಲಿನೋ ಏನೋ ಒಂದು ತಗೊಂಡು ಕೆರೀರಿ. ಅದನ್ನು ಬಿರುಕೆಲ್ಲಿ ಬಿಟ್ಟಿದೆ ಅಲ್ಲಿ ತೋಡ್ರಿ. ಮಣ್ಣೆಲ್ಲ ತೆಗೀರಿ. ನೋಡ್ರಿ ಬೇರು ನೋಡ್ರಿ. ಕೌಲುಗಳು ಹೊಡ್ಕೊಂಡು ಹೋಗಿರುತ್ತೆ ಬೇರು. ಅಲ್ಲೇನಿದೆ ಗುರುಗಳ ವಿಶೇಷ? ಮಾಮೂಲಿ ಬೇರೆ ಇರುತ್ತೆ, ಇನ್ನೇನಿರುತ್ತಲ್ಲಿ ಅನ್ಬೇಡಿ. ಹೇಳ್ತೀನಿ. ನೋಡ್ರಿ, ಬೇರಿನಲ್ಲಿ ಗಣಪತಿ ಥರ ಕಾಣಬೇಕು. ಗಣಪತಿ ಆಕಾರದಲ್ಲಿ ಬೇರೆ ಇರಬೇಕು. ಸೊಂಡಿಲು, ಕಣ್ಣುಗಳು, ಸೊಂಡಲು, ಕಿವಿಗಳು, ತಲೆ, ಈ ಥರ ಗಣಪತಿ ಆಕಾರ ಇರಬೇಕು ಬೇರು. ಆ ಥರ ಬೇರೆ ಏನಾದರೂ ನಿಮಗೆ ಸಿಗ್ಬಿಟ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಏನು ಹೇಳಿದ್ನೆ? ನೀಟಾಗಿ ಕಟ್ ಮಾಡ್ಕೊಳ್ಳಿ. ಗಣಪತಿ ಥರ ಇರಬೇಕು. ನಿಮಗೆ ಅವಾಗೂ ಕ್ಲಾರಿಟಿ ಬರಲಿಲ್ಲ ಅಂದರೆ ಒಂದು ಫೋಟೋ ತೆಗೆದು ನಾನು ವಾಟ್ಸಪ್ಪಲ್ಲಿ ಕಳಿಸಿ ನಾನು ಹೇಳ್ತೀನಿ. ಗಣಪತಿ ಥರ ಬೇರಿದ್ದರೆ ಸೊಂಡಲು, ಕಿವಿಗಳು, ತಲೆ ಎಲ್ಲ, ಕಣ್ಣುಗಳೆಲ್ಲ ಇದ್ದರೆ ನಿಮಗೆ ಸಿದ್ಧಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ಗಣಪತಿ ಥರ ಯಾವುದೂ ಬೇರು ಸಿಕ್ಕಲಿಲ್ಲ ಅಂದರೆ ಒಂದು ಬೇರು ಕಿತ್ಕೊಳ್ಳಿ ಸಾಕು. ತಗೊಂಡೋಗಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಅಂದರೆ ಇವಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಿ ಆಗಿಲ್ಲ, ಕೇವಲ 25 ಭಾಗ ಆಗಿದೆ. ಕವಲು ಹೊಡೆದಿದೆ ಬೇರುಗಳು, ಭೂಮಿ ಬಿರುಕ್ಬಿಟ್ಟಿದೆ. ನೀವು ಒಂದು ಬೇರು ಕಿತ್ಕೊಂಡು ಮನೇಲಿ ಇಟ್ಟಿದ್ದೀರ. ಇದು ಬರೀ 25 ಭಾಗ ಅಷ್ಟೇ ನಿಮಗೆ ಸಿದ್ಧಿ. ನಿಮಗೇನು ಇನ್ನೂ ಪಾಸ್ ಆಗಿಲ್ಲ. ಪಾಸ್ ಆಗಬೇಕಾದ್ರೆ 35 ಬೇಕು. ಎಷ್ಟೋ 35 ನಂಬರ್ ಬೇಕು. ಇನ್ನೂ 15 ನಂಬರ್ ಸರ್ ಮಾಡ್ಕೋಬೇಕು ನೀವು. ಆಮೇಲೆ ಏನು ಮಾಡೋದು? ಮತ್ತೆ ಪೂಜೆ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟು ನಿಮ್ಗೆ ಇಷ್ಟ ಬಂದಾಗ, ಅಥವಾ ಅಲ್ಲಿಂದನೇ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ತಿರ್ಗಾ 21 ದಿನ ನೆನಪಿಟ್ಕೊಳ್ಳಿ. ತಿರ್ಗಾ 21 ದಿನ. ಆದರೆ 21 ದಿನ ಒಳಗೆ ನಿಮಗೆ ಎಲ್ಲಾದರೂ ಸಿಕ್ಬಿಡ್ತು ಗಣಪತಿ ಬೇರು, ನೆಕ್ಸ್ಟ್ ಬಿರುಕ್ಬಿಟ್ಟಿತ್ತು ಅಂದರೆ ಕೇವಲ ನೀವು ತಗೋಬೋದು. ಅದು ಬೇಡ ಅನ್ನಲ್ಲ ನಾನು. ನೀವು ಚೆಕ್ ಮಾಡ್ಬೋದು. ಮತ್ತು ಇದರಲ್ಲಿ ಅದೇನು ಮಾಡಬೇಡಿ ಅಂತ ಹೇಳಲ್ಲ. ಗಣಪತಿ ಬೇರು ಎಲ್ಲವರೆಗೂ ಸಿಗಲ್ಲ. ಗಣಪತಿ ಆಕಾರ ಅಲ್ಲಿವರೆಗೂ ಸಿದ್ಧಿ ಆಗಿಲ್ಲ ಅಂತ. ಗಣಪತಿದು ಯಾವಾಗ ಬೇರು ಸಿಗುತ್ತೆ, ಮುಖ, ಕಿವಿಗಳು, ಕಣ್ಣುಗಳು, ಆ ಬೇರು ಆವಾಗ ಸಿದ್ಧಿ ಆಗಿದೆ ಅಂತ. ಆ ಬೇರನ್ನ ನಿಧಾನಕ್ಕೆ ಕಟ್ ಮಾಡಿಕೊಂಡು ಮನೆಗೆ ತಂದು ಫೋಟೋಗಳ ಹತ್ರ ಇಟ್ಟು ಅದನ್ನು ಡೈಲಿ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಿಮ್ಮ ಮುಂದ್ಗಡೆ ಇಟ್ಕೊಂಡು ಅದ್ರ ಮಂತ್ರ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು. ಮತ್ತೆ ಆವಾಗ ನಿಮಗೆ ಗಟ್ಟಿ ಆಗುತ್ತೆ ಸಿದ್ಧಿ. ಗೊತ್ತಾಯ್ತಲ್ಲ? ಆ ಬೇರನ್ನ ನೆಕ್ಸ್ಟು ಒಣಗುತ್ತೆ. ಒಣಗಿದ ಮೇಲೆ ಒಂದು ಯೆಲ್ಲೋ ಕಲರ್ ಬಟ್ಟೆ ಗೊತ್ತಲ್ಲ, ಅದರಲ್ಲಿ ಸುತ್ತಿ ನೀಟಾಗಿ ಅರಿಶಿಣ ದಾರದಲ್ಲಿ ಕಟ್ಟಿ ಇಟ್ಕೋಬೇಕು. ಅದನ್ನು ಯಾರಿಗೂ ತೋರಿಸ್ಬಾರ್ದು ಬೇರೆಯವ್ರಿಗೆ. ಇದರಲ್ಲಿ ಬೇರಿದೆ, ಇದರಲ್ಲಿ ಎಕ್ಕೆ ಗಿಡದ ಬೇರಿದೆ, ಇದರಲ್ಲಿ ಎಕ್ಕೆ ಗಿಡದ ಬೇರಿದೆ, ನೋಡಿ ಹಿಂಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ, ಹಿಂಗೆಲ್ಲ ತೋರಿಸೋಂಗಿಲ್ಲ. ಅದು ನಿಮ್ಗೆ ಆಗಿರೋ ಸಿದ್ಧಿ. ಸೀಕ್ರೆಟಾಗಿ ಇಟ್ಕೋಬೇಕು. ಯಾವುದು? ಗಣಪತಿ ಆಕಾರದಲ್ಲಿರುತ್ತಲ್ಲ ಸೊಂಡ್ಲು, ಕಿವಿಗಳು, ಆ ಬೇರನ್ನ. ಅದೇ ಮಾಮೂಲಿ ಬೇರೆ ಆದರೆ ನೀವು ತೋರಿಸ್ಕೊಳ್ಳಿ, ಏನು ಪರವಾಗಿಲ್ಲ. ಅದು ಅಲ್ಲೇ ಇರ್ತದೆ ಫೋಟೋಗಳ ಹತ್ರ. ಅದು 25 ಭಾಗ ಸಿದ್ಧಿ. ಅದೇ ನೀವು ಇವಾಗ ಗಣೇಶನ ಥರ ಇರೋ ಬೇರು ಸಾಕ್ಷಾತ್ ಗಣಪತಿ ಬೇರು. ಈ ರೀತಿ ಬೇರು ಯಾವಾಗ ಸಿಗುತ್ತೆ ನಿಮಗೆ? ಈ ರೀತಿ ವ್ರತ ಮಾಡಿದಾಗ, ತಪಸ್ಸಾಧನೆ ಮಾಡಿದಾಗ, ಯೋಗ ಸಾಧನೆ ಮಾಡಿದಾಗ ಆವಾಗ ನಿಮಗೆ ಪೂರ್ಣ ಪ್ರಮಾಣದ ಸಿದ್ಧಿ ಆಗಿದೆ, ಪಾಸ್ ಆಗಿದ್ದೀರಾ. ಅದಲ್ಲಿ ಕೊಡಿ ನೀವು. ಯಾರಿಗೇ ಆಗಲಿ ಜ್ವರ ಬಂದಿದೆಯಾ, ತಲೆನೋವು ಬಂದಿದೆಯಾ, ಇಲ್ಲಲ್ಲಿ ಬಂದಿದೆಯಾ, ಮತ್ತೊಂದು ಬಂದಿದೆಯಾ, ನೀವೇನು ಸುತ್ಕೊಂಡಿರ್ತೀರ ಬೇರು, ಅವ್ರ ತಲೆ ಮೇಲೆ ಇಟ್ಟು ಅವ್ರಿಗೆ ನೀವು ಗಣಪತಿ ಮಂತ್ರ ಏನು ಹೇಳ್ಕೊಳ್ತಾ ಇದ್ದೀರಿ ಇಷ್ಟು ದಿನ, ಅದನ್ನು 21 ಸಾರಿ ಹೇಳಿದರೆ ಅವ್ರಿಗೆ ವಾಸಿ ಆಗುತ್ತೆ. ಆದರೆ ಅವರಿಂದ ನೀವು ದಕ್ಷಿಣೆ ತಗೋಬೇಕು. ದಕ್ಷಿಣೆ ಅವ್ರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ನೀವು ಹಾಕಿದ ಮಂತ್ರ ಉಪಯೋಗ ಆಗೋಲ್ಲ. ಯಾಕಂದರೆ ನೀವು ಗುರುಸ್ಥಾನದಲ್ಲಿರ್ತೀರ. ಅವ್ರಿಗೆ ಮಂತ್ರೋಪದೇಶ, ಅವ್ರಿಗೆ ತಲೆ ಮೇಲೆ ಅದಿಟ್ಟು ಮಂತ್ರ, ಗಣಪತಿ ಮಂತ್ರ ಹೇಳ್ತೀರ 21 ಸಾರಿ. ಆಮೇಲೆ ಅವ್ರಿಗೆ ಹಿಂಗೆ ಮಾಡಿ ಅವ್ರಿಗೆ ಒಳ್ಳೇದಾಗೋ ಥರ ನೀವು ಹೇಳಬೇಕು ಮಂತ್ರ. ಒಳ್ಳೆ ಬಾಯಿ ನಿಮ್ಮ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ನಿಮ್ಮ ಹತ್ರ ಏನೋ
ಅರ್ಶಿನ ಕುಂಕುಮ ಏನೋ ಇರುತ್ತೆ ಅದು ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಸಾಧ್ಯವಾದರೆ ಒಂದು ಬೇರೆ ಇರುತ್ತಲ್ಲ ಮಾಮೂಲಿ ಬೇರೆ ಅಕ್ಕೆ ಗಿಡದ್ದು, ಆ ಬೇರು ಒಂದು ಅವ್ರ ಕೈ ಕೊಟ್ಟು ಅದನ್ನು ಮನೇಲಿಟ್ಟು ಅವ್ರು ಪೂಜೆ ಮಾಡಬೇಕು. ಇದು ಒಂದು. ಅಷ್ಟೇ ಅಲ್ಲ, ಆ ಬೇರನ್ನ ಹಾಲಲ್ಲಿ ತೇಯಬೇಕು. ಹಾಲಲ್ಲಿ ತೇದು ಅಂದರೆ ಏನರ್ಥ, ಉಜ್ಜಬೇಕು. ಬೇರನ್ನ ಉಜ್ಜಿ ಹಾಲಲ್ಲಿ ಆ ಹಾಲನ್ನ ಕಾಯಿಸಿರೋ ಹಾಲು, ನೆನಪಿಟ್ಕೊಳ್ಳಿ, ಕಾಯಿಸಿರೋ ಹಾಲಲ್ಲಿ ಉಜ್ಜಬೇಕು. ಅಥವಾ ಕಾಯಿಸಿರೋ ಹಾಲಿನಲ್ಲೇ ಒಂಚೂರು ಬೇರೆ ಹಾಕಿ ಕುದಿಸ್ಬೇಕು. ಅದೆಲ್ಲ ಕೊಟ್ಟರೆ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ. ಗೊತ್ತಾಯ್ತಲ್ಲ. ಹಾಗೆ ಗರಿಕೆ ಹುಲ್ಲು ಕೂಡ ಸ್ವಲ್ಪ ಹಾಕಬೇಕು. ಅದ್ರ ಜೊತೆಗೆ ಗರಿಕೆ ಹುಲ್ಲು ಹಾಕಿ ಕುದಿಸ್ಬೇಕು. ಹಾಲಲ್ಲಿ ಕುದಿಸಿ ಕಷ್ಟ ಅಂತ ಬಂದವ್ರಿಗೆ ಕೊಡಬೇಕು. ಗೊತ್ತಾಯ್ತಲ್ಲ. ಈ ರೀತಿ ಕೂಡ ನೀವು ಅವ್ರಿಗೆ ಉಪಯೋಗ ಆಗುತ್ತೆ. ಇದು ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ, ಭಾವನಾತ್ಮಕವಾಗಿ ನಾನು ಹೇಳಿದ್ದೆ ನಿಮಗೆ. ಬಹಳ ಸುಲಭವಾಗಿ ಇನ್ನೊಬ್ಬರ ಕಷ್ಟ ನಿವಾರಣೆ ಮಾಡುತ್ತದ್ದು, ಬಹಳ ಸುಲಭವಾಗಿ ನೀವು ಸಿದ್ಧಿಗಳು ಮಾಡ್ಕೊಳುತ್ತದ್ದು. ಈ ಬೇರೆ ಇಟ್ಕೊಂಡು ನೀವು ನೆಕ್ಸ್ಟ್ ಬೇರೆ ದೇವ್ರನ್ನ ಸಿದ್ಧಿ ಮಾಡ್ಕೊಬೋದು, ವಶ ಮಾಡ್ಕೊಬೋದು. ಹನುಮಾನ್ ಇರಲಿ, ಶ್ರೀಮನ್ ನಾರಾಯಣ ಇರಲಿ, ಮಹಾದೇವ ಇರಲಿ, ಆದಿಶಕ್ತಿ, ಪರಾಶಕ್ತಿ ಇತ್ಯಾದಿ ಎಲ್ಲೆಲ್ಲೋ ದೇವತೆಗಳಂತಿರಲ್ಲ ನೀವು, ಅವೆಲ್ಲ ಮಾಡಬೇಕಂದ್ರೆ ಈ ಯಕ್ಷಿಣಿ, ಪ್ರತ್ಯಂಗರ, ಇಲ್ಲೊಂದು ಮತ್ತೊಂದು ಏನಾರ ಮಾಡ್ಕೊಡ್ರಪ್ಪ ನೀವು. ನರಸಿಂಹಸ್ವಾಮಿ, ಆ ಸ್ವಾಮಿ, ಈ ಸ್ವಾಮಿ ಏನಾರ ಮಾಡ್ಕೊಳ್ಳಿ. ಆದರೆ ಈ ಬೇರಂತೂ ಸಿದ್ಧಿ ಮಾಡ್ಕೋಬೇಕು. ಅಲ್ಲಿವರೆಗೂ ನಿಮ್ಮ ಹೋರಾಟ ಮುಂದುವರಿಸ್ಬೇಕು. ಇದು ಗಣಪತಿದು ಒಂದು ಸಿದ್ಧಿ. ಇದಿದ್ದರೆ ನಿಮಗೆ ಎಲ್ಲ ಟೋಟಲಾಗಿ ಸಿದ್ಧಿಗಳು ಮಾಡ್ಕೊಳ್ಳೋಕೆ ಅವಕಾಶ. ಇಲ್ಲ ಅಂದರೆ ಕಷ್ಟ. ಗೊತ್ತಾಯ್ತಲ್ಲ. ಇಲ್ಲೂ ಇದರಲ್ಲಿ ಬೀಜಾಕ್ಷರ ಮಂತ್ರ ತೊಗೊಂಡ್ರೆ ಒಳ್ಳೆಯದು ಗುರುಗಳ ಹತ್ರ. ಇಲ್ಲೂ ಹೇಳಿಸ್ಕೋಬೇಕು. ಓಕೆಲಾ. ಈಗ ಅರ್ಥ ಆಯ್ತು ನಿಮಗೆ ಎಕ್ಕೆ ಗಿಡದ ಗಣಪತಿದು ಏನು ಮಹಿಮೆ, ಗಣಪತಿ ಸಿದ್ಧಿ ಮಾಡಿಕೊಡ್ರೆ ಯಾವ ರೀತಿ ಬೇರೆ ಸಿದ್ಧಿಗಳು ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತಲ್ಲ, ಅದು ಅರ್ಥ ಆಯ್ತಲ್ಲ. ಓಕೆ ಅವರೇ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ. ಆನ್ಲೈನ್ ಕ್ಲಾಸಲ್ಲಿ ಕಲೀರಿ. ಇಲ್ಲಿ ಸಾಕಷ್ಟು ಹೇಳ್ಕೊಡ್ತೀವಿ, ಸೀಕ್ರೆಟ್ಸ್ ಎಲ್ಲ ಇರುತ್ತೆ. ಎಲ್ಲ ಯೂಟ್ಯೂಬಲ್ಲಿ ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಪ್ರಯತ್ನ ಬಿಡಿ, ತಪ್ಪೇಲಿಲ್ಲ ಅಲ್ವಾ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನೀವು ಯಾರು ಇಷ್ಟಪಡ್ದೆ ಒಳ್ಳೆಯವರು ಎಲ್ಲರೂ ಒಳ್ಳೇದಾಗಲಿ. ಒಂದು ಲೈಕ್ ಮಾಡೋದು ಬರಿಬಿಡಿ. ನೀವು ಲೈಕ್ ಮಾಡಿ. ಇನ್ನೂ ಏನೆಲ್ಲ ಬೇರೆ ಯಾವುದೆಲ್ಲ ಮಾಹಿತಿ ಕೊಡಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಬೇರೆ ಏನಾದರೂ ಮಾಹಿತಿ ಬೇಕಾದ್ರೆ ಕೊಡ್ತೀನಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಯಾವ ರೀತಿ ಧ್ಯಾನ ಮಾಡೋದು, ತಪಸ್ಸು ಮಾಡೋದು, ಜಪ ಮಾಡೋದು ಬೆಳಗ್ಗೆ ಎದ್ದು ಹಿಂದಿನ ವಿಡಿಯೋಗಳಲ್ಲಿದೆ, ಅವು ನೋಡಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಓಕೆಲಾ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮಗೆ ಆದಷ್ಟು ಬೇಗ ಸಿದ್ಧಿ ಸಿಗಲಿ. ಆ ಗಣಪತಿ ಒಳ್ಳೇದು ಬಳಿ ಹಾಗೆ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ನಾನು ಬಯಸ್ತೀನಿ. ಲೈಕ್ ಮಾಡೋ ಮರಿಬಿಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.